ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಯಸದೆ ಬಂದೆ ಭಾಗ 52. ಸನಿಹಾ ಕಾರ್ನಲ್ಲಿ ಸಿದ್ಧಾಂತ್ ಇದ್ದಲ್ಲಿಗೆ ಹೊರಟಿದ್ದಳು. ಮನೆಯ ಕರೆಗಂಟೆ ಸದ್ದಾಗುತ್ತಿದ್ದಂತೆ ಸಿದ್ಧಾಂತ್ನ ಹೃದಯ ಹುಚ್ಚೆದ್ದು ಕುಣಿಯತೊಡಗಿತು. ಅವನು ಬಾಗಿಲು ತೆಗೆಯುತ್ತಿದ್ದಂತೆಯೇ ಸನಿಹಾ ತನ್ನ ಟ್ರಾವೆಲ್ ಬ್ಯಾಗಿನೊಂದಿಗೆ ಬಾಗಿಲ ಮುಂದೆ ನಿಂತಿದ್ದಳು. ಇನ್ನು 2 ದಿನ ಅಷ್ಟೇ, ಆಮೇಲೆ ನನಗೊಂದು ವ್ಯವಸ್ಥೆ ಆಗುತ್ತೆ. 2 ದಿನ ಮಾತ್ರ ಅವಳನ್ನು ಸಹಿಸ್ಕೋಬೇಕಾಗಿರೋದು. ಆದರೆ ನಾನು ಕಷ್ಟದಲ್ಲಿದ್ದಾಗ ಈ ಮನೆಯಲ್ಲಿ ನನಗೆ ಆಶ್ರಯ ಕೊಟ್ಟಿದ್ದಾರೆ. ಮಾತ್ರವಲ್ಲ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಪಾಪ ಹುಡುಗಿಗೆ ಮದುವೆ ಆಗಿಲ್ಲ. ಬಹುಶಃ ಅವಳ ಅಣ್ಣ, ತಾಯಿ ಎಲ್ಲರೂ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಮುಂದುವರಿಯುತ್ತಿದ್ದಾಳೆ. ನಾನಾಗಲೇ ಮದುವೆಯಾದವನು ಅಂತ ಹೇಳಿಬಿಟ್ಟಿದ್ದೀನಿ. ಇವತ್ತು ಕೇಳಿದರೆ ನನ್ನ ಹೆಂಡತಿ ಕೋಲ್ ತಗೊಂಡು ಬರ್ತಾಳೆ ಅಂತ ಹೇಳಲ್ಲ. ಅವಳನ್ನು ರೇಗಿಸಿದ ಸಿದ್ಧಾಂತ್, ಈಗಲೂ ನೀನು ನನ್ನ ಮೇಲೆ ಅಧಿಕಾರ ಚಲಾಯಿಸೋದನ್ನು ಬಿಟ್ಟಿಲ್ಲ. ಮನುಷ್ಯರೇನು ಕೆಟ್ಟವರಲ್ಲ, ಒಳ್ಳೆಯವರೇ. ಅವರ ಪರಿಸ್ಥಿತಿ ಆಗಿದೆ. ಹುಡುಗಿಗೆ ವಿದ್ಯೆ ಮತ್ತು ರೂಪ ಎರಡೂ ಕೆಳಮಟ್ಟದಲ್ಲಿರೋದ್ರಿಂದ ಅವರಿಗೆ ಒಳ್ಳೆ ಸಂಬಂಧ ಸಿಕ್ಕಿಲ್ಲ ಅನಿಸುತ್ತೆ. ಅವಳಿಗೆಲ್ಲಾದರೂ ಮದುವೆ ನಿಶ್ಚಯ ಆದರೆ ಮದುವೆಗೆ ದುಡ್ಡಿನ ಸಹಾಯ ಮಾಡಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಬಹುಶಃ ಆ ಹುಡುಗಿಯನ್ನು ತನಗೆ ಕೊಡಬೇಕೆಂಬ ಉದ್ದೇಶದಿಂದಲೇ ತನಗೆ ಸಹಾಯ ಮಾಡಿರಬಹುದು. ಈಗ ತಾನು ಮದುವೆ ಆದವನೆಂದು ಗೊತ್ತಾದಲ್ಲಿ ಅವರಿಗೆ ನಿರಾಶೆಯಾಗಬಹುದು. ಅದನ್ನು ಅವರು ಹೇಗೆ ಸ್ವೀಕರಿಸುತ್ತಾರೋ ಗೊತ್ತಿಲ್ಲ ಸಿದ್ಧಾಂತ್ಗೆ. ಸಿದ್ಧಾಂತ್, ನಾವಿಬ್ಬರು ಪರಸ್ಪರ ಮುಖ ನೋಡದೆ ಸುಮಾರು 15 ದಿವಸದ ಮೇಲೆ ಆಯ್ತಲ್ಲ. ನನಗೆ ನಿನ್ನ ಮುಖ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಈಗ ಕಾಲ್ ಕಟ್ ಮಾಡಿ ವಿಡಿಯೋ ಕಾಲ್ ಮಾಡ್ತೀನಿ ಎಂದು ಹೇಳಲು ಅವನಿಗದು ಇಷ್ಟವಿದ್ದಂತೆ ಕಾಣಲಿಲ್ಲ. ಅವನು ಹೇಳಿದ, ಇನ್ನು 2 ದಿನ ಅಷ್ಟೇ, ಮುಖತಃ ಭೇಟಿಯಾಗ್ತೀವಲ್ಲ, ಮತ್ತ್ಯಾಕೆ ವಿಡಿಯೋ ಕಾಲ್? ಅವನು 1 ವಾರ ಆಸ್ಪತ್ರೆಯಲ್ಲಿದ್ದು ಬಂದವನಲ್ಲ, ಮೈ ಕೈ ಇನ್ನೂ ತುಂಬಿಕೊಳ್ಳಬೇಕಾಗಿತ್ತು. ಆದ್ದರಿಂದ ಅವನು ಹಿಂದೇಟು ಹಾಕುತ್ತಿದ್ದ. ಇಲ್ಲ, ನಾನು ನಿನ್ನ ನೋಡಲೇಬೇಕು. ಈಗಲೇ ನಾನು ವಿಡಿಯೋ ಕಾಲ್ ಮಾಡೋಣ ಅಂದರೆ ನೀನ್ಯಾಕೆ ಅದಕ್ಕೆ ಸಮ್ಮತಿ ಸೂಚಿಸ್ತಾ ಇಲ್ಲ ಅಂತ ನಾನು ನೋಡಲೇಬೇಕು ಎಂದು ಹೇಳುತ್ತಾ ಕರೆ ಸ್ಥಗಿತಗೊಳಿಸಿದ್ದಳು ಸನಿಹಾ. ಬಳಿಕ ವಿಡಿಯೋ ಕಾಲ್ ಮಾಡಿದ್ದಳು. ಅವನು ಕರೆ ಸ್ವೀಕರಿಸಿದ್ದ. ಅವನನ್ನು ನೋಡುತ್ತಲೇ ಅವಳ ಕಣ್ಣುಗಳು ತುಂಬಲಾರಂಭಿಸಿದ್ದವು. ಸಿದ್ಧಾಂತ್, ನಿನ್ನ ನೋಡೋಕ್ಕಾಗಲ್ಲ, ತುಂಬ ಬಡವಾಗಿಬಿಟ್ಟಿದೀಯಾ, ದುಃಖದಿಂದಲೇ ಹೇಳಿದಳು. ಆಗ ಅವನು, ನಾನೇನು ಸಾವಿನ ಜೊತೆ ಹೋರಾಡಿ ಬಂದವನು, ಹಾಗೆ ಹೀಗಿದ್ದೀನಿ. ಆದರೆ ನಿನ್ನನ್ನು ನೋಡಿದರೆ 4 kg ತೂಕ ಕಳ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದ್ದೀಯಾ. ಯಾಕೆ ಸಾನು, ಆರೋಗ್ಯ ಹಾಳು ಮಾಡ್ಕೋತೀಯ? ತಿಂದು ಉಂಡು ಏನು ಮಾಡೇ ಇಲ್ವಾ? ನಿನ್ನ ಮೊದಲು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ IV ಹಾಕಿಸ್ಬೇಕು ಅಂತ ಅನ್ನಿಸ್ತಾ ಇದೆ ಎಂದು ಹೇಳಿದ. ಅದೆಲ್ಲ ಆಯಿತು ಸಿದ್ಧಾಂತ್, ನೀನು ಕಾಣೆಯಾದ ದಿನದಿಂದ ನಾನು ಏನೂ ತಿಂತಾ ಇರಲಿಲ್ಲ. ಅಕ್ಕ ಬಾವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ರು. ಆವತ್ತು ನೀನು ಕಾಲ್ ಮಾಡಿದ್ಯಲ್ಲ, ಅವತ್ತಿಂದ ನಾನು ಸರಿಯಾಗಿ ಆಹಾರ ತೆಗೆದುಕೊಳ್ಳೋಕೆ ಶುರು ಮಾಡಿದ್ದು ಅವನಿಗೆ ತಿಳಿಸಿದಳು. ಇಬ್ಬರು ವಿರಹ ವೇದನೆಯನ್ನು ಅನುಭವಿಸುತ್ತಿದ್ದರು. ಈಗ ಸನಿಹಾಗೆ ಒಂದು ವಿಷಯ ನೆನಪಾಯಿತು. ಅವಳು ತಕ್ಷಣವೇ ಹೇಳಿದಳು, ಸಿದ್ಧಾಂತ್, ನಿನ್ನೆ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ನಮ್ಮ ಮನೆಗೆ ಜಾರ್ಜ್ ಅಂತ ಒಬ್ಬರು ಬಂದಿದ್ರು. ಅವರ ಕೈಯಲ್ಲಿ ನಿನ್ನದೊಂದು ಫೋಟೋ ಇತ್ತು. ಅದನ್ನು ನನಗೆ ತೋರಿಸಿ, ಇವರು ಯಾರು ಅಂತ ಗೊತ್ತಿದೆಯಾ ಅಂತ ಕೇಳಿದರು. ಇವರು ನಮ್ಮನೆಯವರು, ಸಿದ್ಧಾಂತ್ ಅಂತ ಹೆಸರು ಅಂತ ಹೇಳಿದ್ದೀನಿ. ಆಗ ನಾನು ಅವರು ಯಾರು ಅಂತ ವಿಚಾರಿಸಿದೆ. ಅವರ ಹೆಸರು ಜಾರ್ಜ್ ಅಂತೆ. ಅವರನ್ನಿಲ್ಲಿಗೆ ಯಾರು ಕಳಿಸಿದ್ದು ಅಂತ ಹೇಳಿಲ್ಲ. ಇದು ಸಿದ್ಧಾಂತ್ ಅವರ ಮನೇನಾ? ನೀವು ಅವರಿಗೆ ಏನಾಗಬೇಕು ಅಂತ ಮತ್ತೆ ನನ್ನ ಪ್ರಶ್ನೆ ಮಾಡಿದರು. ನಾನು ಇರೋ ವಿಷಯ ಹೇಳಿದೆ. ನನ್ನ ಹಸ್ಬೆಂಡ್ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅಂದು ನಡೆದ ಘಟನೆಯನ್ನು ವಿವರಿಸಿದೆ. ಬಳಿಕ ಪೊಲೀಸ್ನವರು ಹೇಳಿರುವ ವಿಷಯವನ್ನು ಪೂರ್ತಿ ಹೇಳಿದೆ. ನೀವ್ಯಾಕೆ ಈ ವಿಚಾರ ಎಲ್ಲ ನನ್ನ ಹತ್ರ ಕೇಳ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ನಾನು ಅವರ ಫ್ರೆಂಡ್, ಅವರೀಗ ಇಲ್ಲ ಅಂತ ಹೇಳೋದು ಕೇಳಿದೆ. ಅವರಿಗೆ ಯಾರಾದರೂ ವೈರಿಗಳಿದ್ದಾರಾ? ಅವರೇನಾದರೂ ಮಾಡೋ ಸಾಧ್ಯತೆ ಇತ್ತಾ ಅಂತ ವಿಷಯ ತಿಳಿದುಕೊಂಡು ಹೋಗೋಣ ಅಂತ ಬಂದೆ ಎಂದು ಹೇಳಿದ್ದರು. ನಾನು ಅದಕ್ಕೆ ಯಾವ ಉತ್ತರವನ್ನು ಹೇಳಲಿಲ್ಲ. ಅವರು ಆಮೇಲೆ ನನ್ನ ಹತ್ರ ಏನೂ ಕೇಳದೆ ಹಾಗೆ ಹೊರಟು ಹೋಗಿದ್ದಾರೆ. ನೀನು ಅವರನ್ನು ಮನೆಯೊಳಗೆ ಸೇರಿಸಿಕೊಂಡಿಲ್ಲ ತಾನೇ? ಸಿದ್ಧಾಂತ್ ಅವಳನ್ನು ಪ್ರಶ್ನಿಸಿದ. ಇಲ್ಲ ಸಿದ್ಧಾಂತ್, ನಾನು ಹಾಗೆಲ್ಲ ಯಾರನ್ನು ಮನೆಯೊಳಗೆ ಬಿಟ್ಕೊಳ್ಳಲ್ಲ. ವಿಂಡೋ ಓಪನ್ ಮಾಡಿ ಮಾತಾಡಿ ಕಳಿಸಿದ್ದು. ಬಂದವರು ಇನ್ವೆಸ್ಟಿಗೇಷನ್ ಮಾಡೋಕೆ ಬಂದವರೇನು ಅಂತ ನಾನು ಮಾತಾಡಿದ್ದು. ಅವಳು ಉತ್ತರಿಸಿದಳು. ನನ್ನ ಫೋಟೋ ಎಲ್ಲಿ ತೆಗೆದಿದ್ದು ಅಂತ ಏನಾದರೂ ನಿಮಗೆ ಗೊತ್ತಿದೆಯಾ? ಅವನಿಗೆ ತನ್ನ ಫೋಟೋ ತೆಗೆದಿದ್ದು ಗೊತ್ತಾಗಲಿಲ್ಲ. ಅದಕ್ಕಾಗಿ ಪತ್ನಿಯನ್ನು ಪ್ರಶ್ನಿಸಿದ. ಅದು ಒಂದು ಆಫೀಸ್ ರೂಮಲ್ಲಿ ನೀನು ಕೂತಿದ್ದಾಗ ತೆಗೆದಿದ್ದು ಅಂತ ಕಾಣಿಸ್ತು. ಅಂದರೆ ಅದು ಅನಿರುದ್ಧನ ಆಫೀಸ್ಗೆ ಹೋಗಿದ್ದಾಗ ಅಲ್ಲಿ ತೆಗೆದ ಫೋಟೋ ಇರಬೇಕು. ತನ್ನ ಬಗ್ಗೆ ತಿಳಿಯಲು ಅನಿರುದ್ಧ್ ಯಾರೋ ಒಬ್ಬ ವ್ಯಕ್ತಿಯನ್ನು ಕಳುಹಿಸಿದ್ದಾನೆ ಎಂದು ಅವನಿಗೆ ಈಗ ಗೊತ್ತಾಯಿತು. ಸಿದ್ಧಾಂತ್ಗೆ ಅದರಿಂದ ಯಾವ ಆತಂಕವೂ ಆಗಲಿಲ್ಲ. ಯಾಕೆಂದರೆ ಅವನು ಯಾವ ಸುಳ್ಳನ್ನು ಹೇಳಿರಲಿಲ್ಲವಲ್ಲ. ಅಂದರೆ ತನ್ನ ಬಗ್ಗೆ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡುವ ಉದ್ದೇಶದಿಂದ ಜಾರ್ಜ್ ಎಂಬ ವ್ಯಕ್ತಿಯನ್ನು ಅನಿರುದ್ಧ್ ಕಳಿಸಿರುವುದು ಎಂದು ಈಗ ಸಿದ್ಧಾಂತ್ಗೆ ಸ್ಪಷ್ಟವಾಯಿತು. ಅಷ್ಟರಲ್ಲಿ ಸಿದ್ಧಾಂತ್ಗೆ ರೂಮಿನ ಬಾಗಿಲು ಬಡಿದ ಸದ್ದಾಯಿತು. ಸಾನು, ನಾನೀಗ ಕರೆ ಕಟ್ ಮಾಡ್ತೀನಿ. ಯಾರೋ ಬಾಗಿಲು ಬಡಿತಾ ಇದ್ದಾರೆ. ನಾಳೆ ನೀನು ರಾಜಶೇಖರ್ ಹತ್ರ ವ್ಯವಹಾರ ಮಾಡುವಾಗ ತುಂಬ ಜಾಗ್ರತೆಯಾಗಿರು. ಓದಿ ನೋಡದೆ ಯಾವ ಪೇಪರ್ಗೂ ಸೈನ್ ಮಾಡೋಕೆ ಹೋಗಬೇಡ. ಸನಿಹಾಗೆ ಎಚ್ಚರಿಕೆ ಇತ್ತ ಸಿದ್ಧಾಂತ್.
ನಾನು ಬರೀ ಬಾಯಿ ಮಾತಲ್ಲಿ ಆಶ್ವಾಸನೆ ಕೊಡ್ತೀನಿ, ಆದರೆ ಯಾವ ಪೇಪರ್ಗೂ ಸೈನ್ ಹಾಕಿ ಕೊಡಲ್ಲ. ನಮ್ಮ ಲಾಯರ್ ಹತ್ತಿರ ಮಾತಾಡದೆ ಯಾವ ಪೇಪರ್ಗೂ ಸೈನ್ ಹಾಕಿ ಕೊಡಲ್ಲ ಅಂತ ಹೇಳ್ತೀನಿ. ಅವರ ಲಾಯರ್ ಪ್ರತಾಪ್ ಮೇಲೆ ನನಗೆ ಯಾವ ನಂಬಿಕೆಯೂ ಇಲ್ಲ. ಇಲ್ಲಿ ಹೆದರುವ ಪ್ರಶ್ನೆಯೇ ಇಲ್ಲ ಸಿದ್ಧಾಂತ್, ನೀನೇನು ವರಿ ಮಾಡ್ಕೋಬೇಡ ಎಂದು ಹೇಳಿ ಕರೆ ಸ್ಥಗಿತಗೊಳಿಸಿದಳು ಸನಿಹಾ. ಅಷ್ಟರಲ್ಲಿ ಮತ್ತೆ ಬಾಗಿಲು ಬಡಿದ ಸದ್ದಾಯಿತು. ಸಿದ್ಧಾಂತ್ ಹೋಗಿ ಬಾಗಿಲು ತೆರೆದ. ಬಾಗಿಲುದ್ದಕ್ಕೂ ದೀಪಿಕಾ ಊಟದ ತಟ್ಟೆಯೊಂದಿಗೆ ನಿಂತಿದ್ದಳು. ಆಗಿಂದ ನಾನು ಊಟ ತಗೊಂಡು ಬಂದು ಬಾಗಿಲು ಬಡಿತಾ ಇದ್ದೀನಿ, ನೀನ್ಯಾಕೆ ಬಾಗಿಲು ತೆಗೀಲಿಲ್ಲ? ದೀಪಿಕಾ ಅಸಹನೆಯಿಂದಲೇ ಕೇಳಿದಳು. ಸಾರಿ, ಮಲಗಿಬಿಟ್ಟಿದ್ದೆ, ಗೊತ್ತಾಗಲಿಲ್ಲ. ಅವಳ ಕೈಯಲ್ಲಿ ಊಟದ ತಟ್ಟೆ ಇತ್ತು. ಊಟ ರೆಡಿಯಾದಾಗ ಅವನ ರೂಮಿಗೆ ಊಟ ತಂದು ಕೊಡುತ್ತಿದ್ದಳು ದೀಪಿಕಾ. ನೀನು ಯಾರ ಹತ್ರನೋ ಮಾತಾಡ್ತಾ ಇದ್ದಂಗಿತ್ತು. ನಿಂಗೆ ನಿನ್ನಷ್ಟಕ್ಕೆ ಮಾತಾಡೋ ಕಾಯಿಲೆ ಏನಾದರೂ ಇದೆಯಾ? ಅವಳು ಪ್ರಶ್ನಿಸಿದಳು. ನನಗೆ ಗೊತ್ತಿಲ್ಲ, ಹಾಗೆ ಇದುವರೆಗೂ ಯಾರೂ ಹೇಳಿಲ್ಲ. ಬಹುಶಃ ಮಲಗಿ ನಿದ್ದೆ ಮಾಡಿಬಿಟ್ಟಿದ್ದೆ ಅನಿಸುತ್ತೆ. ನಿದ್ದೆಯಲ್ಲಿ ಏನಾದರೂ ಮಾತಾಡ್ತಿದ್ದೇನೇನೋ. ಅವನ ಬಳಿ ಸೆಲ್ಫೋನ್ ಇರುವ ವಿಚಾರ ಅವಳಿಗೆ ಗೊತ್ತಿರಲಿಲ್ಲ. ಗೊತ್ತಿದ್ದರೆ ಯಾರಿಗೆ ಕಾಲ್ ಮಾಡಿದ್ದು ಎಂದು ಅವಳು ಪರೀಕ್ಷಿಸಿ ನೋಡುತ್ತಿದ್ದಳೇನೋ. ಅಂದರೆ ನಿಮಗೆ ನಿದ್ದೆಯಲ್ಲೇನಾದರೂ ಕನಸು ಬಿದ್ದಿತ್ತಾ? ನೆನಪು ಮಾಡ್ಕೊಳ್ಳಿ. ಆ ಕನಸಲ್ಲಿ ನಿಮ್ಮ ಗರ್ಲ್ ಫ್ರೆಂಡ್ ಬಂದಿಲ್ಲ ತಾನೇ? ಅವನಿಗೆ ಈಗಾಗಲೇ ಗರ್ಲ್ ಫ್ರೆಂಡ್ ಇದ್ದಾಳಾ ಎಂದು ತಿಳಿಯುವ ಉದ್ದೇಶದಿಂದ ಕೇಳಿದಳು ದೀಪಿಕಾ. ಹಾಂ, ನೀವು ಈಗ ಹೇಳಿದಾಗ ನೆನಪಾಯಿತು. ನನಗೆ ಒಂದು ಸುಂದರವಾದ ಕನಸೇ ಬಿದ್ದಿದ್ದು. ನನ್ನ ಕನಸು ಪೂರ್ತಿ ಒಬ್ಬಳು ಮುದ್ದಾದ ಹುಡುಗಿ ಬಂದಿದ್ಲು. ಅದು ಬೇರೆ ಯಾರೂ ಅಲ್ಲ, ನನ್ನ ಹುಡುಗಿ ಸಾನು ಬಂದಿದ್ಲು. ಅವಳು ತನ್ನ ಬಗ್ಗೆ ಕನಸು ಕಟ್ಟುವುದು ಬೇಡವೆಂಬ ಉದ್ದೇಶದಿಂದಲೇ ಆ ರೀತಿ ಹೇಳುತ್ತಿದ್ದ. ಆದರೆ ಅವನ ಮಾತು ದೀಪಿಕಾಗೆ ಸಹ್ಯವಾಗುತ್ತಿರಲಿಲ್ಲ. ಅದ್ಯಾರು ಸಾನು ಅಂದರೆ? ನೀವು ಆವತ್ತು ನಮ್ಮ ಮನೆಗೆ ಬಂದ ಮೊದಲ ದಿನ ನಾನು ನಿಮಗೆ ಟ್ಯಾಬ್ಲೆಟ್ ಕೊಡೋಕೆ ಬಂದಾಗ ಕೂಡ ಸಾನು ಸಾನು ಅಂತ ಹೇಳ್ತಾ ಇದ್ರಿ. ನಿಜವಾಗ್ಲೂ ನಿಮಗೆ ಹಾಗೊಬ್ಬಳು ಗರ್ಲ್ ಫ್ರೆಂಡ್ ಇರೋದು ಸತ್ಯಾನಾ? ಪ್ಲೀಸ್ ಇಲ್ಲ ಅಂತ ಹೇಳಿ, ಅದು ಬರೀ ಕನಸು ಅಂತ ಹೇಳಿ. ನಂಗದನ್ನು ಸಹಿಸೋಕೆ ಆಗ್ತಾ ಇಲ್ಲ. ಅವಳು ಅಳುಮುಖ ಮಾಡಿ ಹೇಳತೊಡಗಿದಳು. ದೀಪಿಕಾ ಶ್ರದ್ಧೆಯಿಂದ ಅವನ ಬೇಕು ಬೇಡಗಳನ್ನು ನೋಡಿಕೊಂಡಿದ್ದಳು. ಅವಳ ಮನಸ್ಸು ನೋಯಿಸುವ ಮನಸ್ಸಾಗಲಿಲ್ಲ ಸಿದ್ಧಾಂತ್ಗೆ. ಹಾಗೆಂದು ಅವಳ ಭಾವನೆಗಳಿಗೆ ನೀರೆರೆದು ಪೋಷಿಸುವ ಇಚ್ಛೆಯೂ ಅವನಿಗೆ ಇಲ್ಲ. ನಾನು ಇಲ್ಲಿರುವಷ್ಟು ದಿನ ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕಿದ್ದಕ್ಕೆ, ನನಗೋಸ್ಕರ ಬಿಸಿ ನೀರು ಕಾಯಿಸಿಕೊಟ್ಟಿದ್ದಕ್ಕೆ ಮಾತ್ರ ಅಲ್ಲ, ಇಷ್ಟು ದಿನ ನನ್ನ ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ. ಅದು ಯಾವ ಜನ್ಮದಲ್ಲಿ ನೀವು ನನ್ನ ಒಡಹುಟ್ಟಿದವರಾಗಿದ್ರೋ ಎಂದು ಹೇಳಿದಾಗ ಅವಳು ಅವನ ಮಾತನ್ನು ಪೂರ್ತಿಗೊಳಿಸಲು ಬಿಡದೆ ಹೇಳಿದಳು. ರಕ್ತ ಸಂಬಂಧಿಗಳನ್ನು ಮಾತ್ರ ಒಡಹುಟ್ಟಿದವರು ಅಂತ ಹೇಳೋದು. ಬೇರೆಯವರು ಯಾರು ಒಡಹುಟ್ಟಿದವರಾಗೋಕೆ ಸಾಧ್ಯನೇ ಇಲ್ಲ. ನನಗೆ ನಿಮ್ಮ ಹತ್ರದಿಂದ ಬರೀ ಥ್ಯಾಂಕ್ಸ್ ಸಾಲದು, ಬೇರೇನೋ ಬೇಕು. ಕೊನೆಯ ವಾಕ್ಯ ಹೇಳುವಾಗ ಅವಳ ಮುಖ ಕೆಂಪಗಾಗಿ ಬಿಟ್ಟಿತ್ತು. ಲಜ್ಜೆಯಿಂದ ಮುಖ ತಗ್ಗಿಸಿಕೊಂಡಳು. ಬಳಿಕ ಅವಳು ಅಲ್ಲಿ ನಿಲ್ಲಲಿಲ್ಲ, ಸೀದಾ ಅಲ್ಲಿಂದ ಹೊರಟು ಹೋಗಿದ್ದಳು. ಸಿದ್ಧಾಂತ್ ರೂಮ್ನಿಂದ ಮುಖ ಕೆಂಪಗೆ ಮಾಡಿಕೊಂಡು ಬಂದಿದ್ದ ತಂಗಿಯನ್ನು ಕಂಡು ದಿನಕರ್ ಕೇಳಿದ, ನೀನು ಇಷ್ಟು ದಿನ ಅವನಿಗೆ ಮಾಡಿರುವ ಸೇವೆಗೆ ಅವನು ನಿಂಗೆ ಏನಾದರೂ ಸ್ಪೆಷಲ್ ಆಗಿ ಕೊಟ್ನಾ? ಅಲ್ಲಿಂದ ಬರುವಾಗ ಮುಖ ಕೆಂಪಗೆ ಮಾಡಿಕೊಂಡು ಬರ್ತಾ ಇದ್ದೀಯಲ್ಲ? ತಂಗಿಯನ್ನು ರೇಗಿಸಲೆಂದು ಕೇಳಿದ ದಿನಕರ್. ಇಲ್ಲಪ್ಪ, ಅಂಥದ್ದೇನು ಕೊಟ್ಟಿಲ್ಲ ನನಗೆ ಎಂದು ಹೇಳುತ್ತಾ ನಾಚುತ್ತಾ ಅಲ್ಲಿಂದ ಓಡಿ ಹೋದಳು ದೀಪಿಕಾ. ಈ ಹುಡುಗಿ ತಾನು ಹೇಳಿದ್ದನ್ನು ಅರ್ಥವೇ ಮಾಡಿಕೊಳ್ಳುತ್ತಿಲ್ಲವಲ್ಲ ಎಂದು ಬೇಸರವಾಯಿತು ಸಿದ್ಧಾಂತ್ಗೆ. ಅದಲ್ಲಿ ಅವಳೊಬ್ಬಳದೇ ತಪ್ಪಲ್ಲ, ಅವಳ ತಾಯಿ ಮತ್ತು ಅಣ್ಣನ ತಪ್ಪು ಇದೆ ಎನಿಸಿತು ಸಿದ್ಧಾಂತ್ಗೆ. ಇನ್ನು 2 ದಿನಗಳಲ್ಲಿ ತಾನು ಇಲ್ಲಿಂದ ಹೋಗುತ್ತಿರುವ ವಿಚಾರ ಅನಿರುದ್ಧ್ ಮೂಲಕ ದಿನಕರ್ಗೆ ಗೊತ್ತಾಗುತ್ತದೆ. ಆಗ ಈ ಹುಡುಗಿಗೆ ಗೊತ್ತಾಗಬಹುದೆಂದು ಸುಮ್ಮನಾಗಿ ಬಿಟ್ಟ ಸಿದ್ಧಾಂತ್. ಮರುದಿನ ಬೆಳಗ್ಗೆ ಸನಿಹಾ ತಾಯಿಗೆ ಕರೆ ಮಾಡಿ ತಾನು 11 ಗಂಟೆ ಸುಮಾರಿಗೆ ಮನೆಗೆ ಬರುವುದಾಗಿ ತಿಳಿಸಿದಳು. ಮಾತು ಕೊಟ್ಟಂತೆ ರಾಜಶೇಖರ್ ಅವರ ಮನೆಗೆ ಹೋಗಿದ್ದಳು ಸನಿಹಾ. ಲಾಯರ್ ಪ್ರತಾಪ್ ಮತ್ತು ರಾಜಶೇಖರ್ ಅವರಿಬ್ಬರು ಇವಳ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದರು. ಮನೆಗೆ ಬಂದ ಮಗಳನ್ನು ಆದರದಿಂದ ಸ್ವಾಗತಿಸಿದ್ದರು ರಾಜಶೇಖರ್. ಸಿದ್ಧಾಂತ್ಗೆ ಸಂಬಂಧಪಟ್ಟ ಪ್ರಾಪರ್ಟಿಯ ಕಾಪಿ ರೆಡಿಯಾಗಿದೆ. ಅದನ್ನು ನಿನ್ನ ಹೆಸರಿಗೆ ಮಾಡಿಸೋಕೆ ಡ್ರಾಫ್ಟ್ ರೆಡಿ ಮಾಡಿದ್ದಾರೆ ನಮ್ಮ ಲಾಯರ್ ಪ್ರತಾಪ್. ಇನ್ನೇನು ಕೆಲವೇ ಗಂಟೆಯಲ್ಲಿ ಆ ಪ್ರಾಪರ್ಟಿಯೆಲ್ಲ ನಿನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳೋಣ. ಆಗ ನೀನು ಕೋಟಿ ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿಯ ಒಡತಿ ಆಗ್ತೀಯ. ನೀನು ಈ ಪೇಪರ್ಗಳಿಗೆ ಸಹಿ ಮಾಡಿಕೊಡು ಎಂದು ಕೆಲವು ಸ್ಟ್ಯಾಂಪ್ ಪೇಪರ್ಗಳನ್ನು ಅವಳ ಮುಂದೆ ಹಿಡಿದಿದ್ದರು ರಾಜಶೇಖರ್. ನನಗೆ ಇದನ್ನೆಲ್ಲ ಓದಿ ನೋಡೋಕ್ಕೆ ಮೂಡಿಲ್ಲ. ಇದನ್ನೆಲ್ಲ ನನ್ನ ಕೈಯಲ್ಲಿ ಕೊಡಿ, ನಾನು ಆಮೇಲೆ ಓದಿ ನೋಡಿ ಸೈನ್ ಮಾಡಿ ತಂದುಕೊಡ್ತೀನಿ ಎಂದು ಹೇಳಿದಳು ಸನಿಹಾ. ಅದನ್ನೆಲ್ಲ ನೀನೀಗ ಓದಿ ನೋಡೋ ಅವಶ್ಯಕತೆ ಇಲ್ಲ, ಬರೀ ನಿನ್ನ ಸೈನ್ ಹಾಕಿ ಕೊಟ್ಟರೆ ಸಾಕು. ರಾಜಶೇಖರ್ ಅವರಿಗೆ ತಾವು ತೋರಿಸಿದಲ್ಲೆಲ್ಲ ಮಗಳು ಸೈನ್ ಮಾಡಿ ಕೊಟ್ಟರೆ ಸಾಕಾಗಿತ್ತು. ಆ ಪೇಪರ್ಗಳನ್ನೆಲ್ಲ ಮಗಳು ಓದಿ ನೋಡುವ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಿದ್ದರು ರಾಜಶೇಖರ್. ಸನಿಹಾಗೀಗ ಸಂಶಯ ಜಾಸ್ತಿಯಾಯಿತು. ಇನ್ನು ಸಿದ್ಧಾಂತ್ನ ಹೆಸರಿನಲ್ಲಿರುವ ಆಸ್ತಿಯನ್ನು ಅವಳ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡೇ ಆಗಿಲ್ಲ. ಆಗಲೇ ಮತ್ತೊಂದು ಸ್ಟ್ಯಾಂಪ್ ಪೇಪರನ್ನು ರೆಡಿ ಮಾಡಿಟ್ಟುಕೊಂಡಿದ್ದಾರೆ ರಾಜಶೇಖರ್. ಅವಳಿಗೆ ಅದು ಏನೆಂದು ಅರ್ಥವಾಗದೆ ಅವಳು ತಂದೆಯನ್ನು ಪ್ರಶ್ನಿಸಿದಳು.
ಅದಕ್ಕೆ ರಾಜಶೇಖರ್ ಅವರು ಇವತ್ತು ಮಧ್ಯಾಹ್ನ ಮೇಲೆ ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ಆ ಪ್ರಾಪರ್ಟಿನ ನಿನ್ನ ಹೆಸರಿಗೆ ಮಾಡಿಸ್ತಾರೆ. ಆ ಡಾಕ್ಯುಮೆಂಟ್ಗಳಿಗೆಲ್ಲ ನಿನ್ನ ಸೈನ್ ಮಾಡಿದರೆ ಕೆಲಸ ಸುಲಭ ಆಗುತ್ತೆ. ಅದಕ್ಕಾಗಿ ತಂದೆ ಮತ್ತು ತನ್ನ ಹೆಸರಿಗೆ ತೆಗೆದಿರುವ ಬಾಂಡ್ ಪೇಪರ್ನ ಸೈನ್ ಮಾಡುವ ಅವಶ್ಯಕತೆ ಆದರೂ ಏನು? ಅವಳಿಗೆ ಅರ್ಥವಾಗದೆ ತಂದೆಯನ್ನು ಪ್ರಶ್ನಿಸಿದಳು. ಅಂದರೆ ತನ್ನ ಹೆಸರಿಗೆ ಪ್ರಾಪರ್ಟಿ ಬಂದ ತಕ್ಷಣ ಅದನ್ನು ತಂದೆ ಏನು ಮಾಡಲು ಹೊರಟಿದ್ದಾರೆ? ಅವರ ಹೆಸರಿಗೆ ಮಾಡಿಸಿಕೊಳ್ಳಲು ಹೊರಟಿದ್ದಾರಾ? ಅರ್ಥವಾಗುತ್ತಿಲ್ಲ ಸನಿಹಾಗೆ. ರಾಜಶೇಖರ್ ಅವರು ಆ ಪತ್ರಗಳನ್ನು ಮಗಳಿಗೆ ಓದಿ ನೋಡಲು ಕೊಡಲಿಲ್ಲ. ಬದಲಾಗಿ ಅವಳ ಸೈನ್ಗೆ ಒತ್ತಾಯಿಸುತ್ತಿದ್ದರು. ಅಂದು ಡೈವೋರ್ಸ್ ಪೇಪರ್ಗೆ ತಂದೆ ಹೇಳಿದಲ್ಲೆಲ್ಲ ಸೈನ್ ಮಾಡಿ ಕೊಟ್ಟಿದ್ದಾಳಲ್ಲ, ಅದೇ ರೀತಿ ಇಂದು ಮಾಡುತ್ತಾಳೆಂದುಕೊಂಡಿದ್ದರು ರಾಜಶೇಖರ್. ಆದರೆ ಸನಿಹಾ ಅಲ್ಲೇ ಇದ್ದ ಲಾಯರ್ ಪ್ರತಾಪ್ ಅವರನ್ನು ಪ್ರಶ್ನಿಸಿದಳು. ಓದಿ ನೋಡದೆ ಸೈನ್ ಮಾಡೋದು ತಪ್ಪು ಅಂತ ನಿಮಗೆ ಗೊತ್ತಲ್ಲ ಅಂಕಲ್, ಮತ್ತೆ ನೀವ್ಯಾಕೆ ಸುಮ್ಮನೆ ಕೂತಿದ್ದೀರಾ? ಅಪ್ಪಂಗೆ ಒಂದು ಮಾತು ಹೇಳ್ತಾ ಇಲ್ಲ. ಈ ಪೇಪರ್ಗಳಲ್ಲಿ ಏನು ಬರೆದಿದೆ ಅಂತ ನನಗೆ ತಿಳಿಸಿ ಹೇಳಿ. ಪ್ರತಾಪ್ ಅವರು ಉತ್ತರಿಸುವ ಮೊದಲೇ ರಾಜಶೇಖರ್ ಹೇಳಿದರು. ನೀನೀಗ ಹೀಗೆಲ್ಲ ಕೇಳ್ತಾ ಕೂತ್ರೆ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳೋಕೆ ಲೇಟ್ ಆಗುತ್ತೆ. ಅಸಮಾಧಾನದಿಂದಲೇ ಹೇಳಿದ್ದರು ರಾಜಶೇಖರ್. ಪ್ರತಾಪ್ ಅವರಿಗೆ ತಾವು ಅವಳಿಗೆ ಮೋಸ ಮಾಡುತ್ತಿದ್ದೇವೆ ಎಂದು ಗೊತ್ತಿತ್ತಲ್ಲ. ಅವಳ ನೇರ ಪ್ರಶ್ನೆಗೆ ಉತ್ತರಿಸಲಾಗಲಿಲ್ಲ. ಬಾಯಿಗೆ ಬೀಗ ಹಾಕಿದವರಂತೆ ಬಾಯಿ ಮುಚ್ಚಿ ಕುಳಿತಿದ್ದರು. ನನಗೆ ಈ ಆಸ್ತಿ ಮೇಲೆ ಯಾವ ಆಸೆನೂ ಇಲ್ಲ. ರಿಜಿಸ್ಟ್ರೇಷನ್ ಆಫೀಸ್ 5 ಗಂಟೆ ತನಕ ಇರುತ್ತದೆ ತಾನೆ. ಇವತ್ತು ಮಧ್ಯಾಹ್ನ 2 ಗಂಟೆ ಒಳಗೆ ನಾನು ಓದಿ ನೋಡಿ ಸೈನ್ ಮಾಡಿ ತಂದು ಕೊಡ್ತೀನಿ ಎಂದು ಅವಳು ಹೇಳಿದಾಗ ಇಲ್ಲ ಎಂದು ಹೇಳಲು ಸಾಧ್ಯವಾಗಲಿಲ್ಲ ಅವರಿಬ್ಬರಿಗೂ. ಆಗಲೇ ಗಂಟೆ 12 ಕಳೆದಿತ್ತು. 2-3 ಗಂಟೆಯಲ್ಲಿ ಏನೂ ಆಗಿ ಹೋಗುವುದಿಲ್ಲವಲ್ಲ, ಅದಕ್ಕೆ ಒಪ್ಪಿಕೊಂಡರು. ನಾನು 2 ಗಂಟೆಗೆ ಮತ್ತೆ ಬರ್ತೀನಿ ಎಂದು ಸನಿಹಾ ಅಲ್ಲಿಂದ ಅವರು ರೆಡಿ ಮಾಡಿಟ್ಟಿದ್ದ ಬಾಂಡ್ ಪೇಪರ್ಗಳನ್ನು ತೆಗೆದುಕೊಂಡು ಹೊರಟಳು. ಅನಿರುದ್ಧ್ ಸನಿಹಾಳನ್ನು ಬರಮಾಡಿಕೊಳ್ಳಲು ವ್ಯವಸ್ಥೆ ಮಾಡಿದ್ದ. ಜಾರ್ಜ್ಗೆ ಈಗಾಗಲೇ ಅವರ ಮನೆ ಗೊತ್ತಿತ್ತಲ್ಲ, ಅವನನ್ನೇ ಕಳುಹಿಸಿದ್ದ. ಸನಿಹಾ ಕಾರ್ನಲ್ಲಿ ಸಿದ್ಧಾಂತಿದ್ದಲ್ಲಿಗೆ ಹೊರಟಿದ್ದಳು. ಎಷ್ಟೋ ದಿನಗಳ ಬಳಿಕ ಪತ್ನಿಯ ಭೇಟಿಗಾಗಿ ಕಾಯುತ್ತಿದ್ದಾನೆ ಸಿದ್ಧಾಂತ್. ಮನೆಯ ಕರೆಗಂಟೆ ಸದ್ದಾಗುತ್ತಿದ್ದಂತೆಯೇ ಸಿದ್ಧಾಂತ್ನ ಹೃದಯ ಹುಚ್ಚೆದ್ದು ಕುಣಿಯತೊಡಗಿತು. ಎಷ್ಟೋ ದಿನಗಳ ಬಳಿಕ ಪತಿ-ಪತ್ನಿ ಪರಸ್ಪರ ಭೇಟಿಯಾಗುತ್ತಿದ್ದಾರೆ. ಅವನು ಬಾಗಿಲು ತೆಗೆಯುತ್ತಿದ್ದಂತೆಯೇ ಸನಿಹಾ ತನ್ನ ಟ್ರಾವೆಲ್ ಬ್ಯಾಗ್ನೊಂದಿಗೆ ಬಾಗಿಲ ಮುಂದೆ ನಿಂತಿದ್ದಳು. ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ನೋಡುವುದರಲ್ಲಿ ಲೀನವಾಗಿ ಬಿಟ್ಟಿದ್ದರು. ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.